ವರ್ಷದ ಎರಡನೇ ಹಾಗೂ ಕೊನೆಯ ಚಂದ್ರಗ್ರಹಣಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಆಗಸ್ಟ್ 28ರಂದು ಸಂಭವಿಸಲಿರುವ ಈ ಚಂದ್ರಗ್ರಹಣದ ವಿಶೇಷತೆ ಏನೆಂದರೆ ಇದೇ ದಿನ ರಕ್ಷಾಬಂಧನವೂ ಕೂಡ ಇದೆ. ಹಾಗಾದ್ರೆ ರಕ್ಷಾಬಂಧನದ ದಿನವೇ ಸಂಭವಿಸುವ ಚಂದ್ರಗ್ರಹಣ ಶುಭವೇ ಅಶುಭವೇ ನೋಡೋಣ. ಆಕಾಶದಲ್ಲಿ ನಡೆಯುವ ಅಪರೂಪದ ಖಗೋಳ ವಿದ್ಯಮಾನಕ್ಕೆ ಆಗಸ್ಟ್ 28ರಂದು ಸಾಕ್ಷಿಯಾಗಲಿದೆ ಜಗತ್ತು. ಈ ವರ್ಷದ ಎರಡನೇ ಹಾಗೂ ಕೊನೆಯ ಚಂದ್ರಗ್ರಹಣ ಇದಾಗಿದ್ದು ಬೆಳಗ್ಗೆ 8:04 ಆರಂಭವಾಗಿ 11:22 ಮುಕ್ತಾಯವಾಗಲಿದೆ. ಗ್ರಹಣದ ಗರಿಷ್ಠಾಂತ ಬೆಳಗ್ಗೆ 9:43 ಸಂಭವಿಸಲಿದ್ದು ಒಟ್ಟು 3:18 ಕಾಲ ಗ್ರಹಣ ಇರಲಿದೆ. ಆದರೆ ಭಾರತಕ್ಕೆ ಈ ಚಂದ್ರಗ್ರಹಣ ಗೋಚರಿಸುವುದಿಲ್ಲ. ಇರಾನ್, ಸೌದಿ ಅರೇಬಿಯಾ ಸೇರಿದಂತೆ ನೈಋತ್ಯ ಏಷ್ಯಾ, ಯುರೋಪ್, ಆಫ್ರಿಕಾ, ಅಮೆರಿಕ ಹಾಗೂ ಪೆಸಿಫಿಕ್ ಮಹಾಸಾಗರದ ಕೆಲವು ಭಾಗಗಳಲ್ಲಿ ಗ್ರಹಣ ಗೋಚರಿಸಲಿದೆ. ಭಾರತದಲ್ಲಿ ಗೋಚರಿಸದ ಕಾರಣ ಧಾರ್ಮಿಕ ಆಚರಣೆಗಳ ಮೇಲೂ ಇದರ ಪರಿಣಾಮ ಇರುವುದಿಲ್ಲ ಎಂಬುದು ಪ್ರಮುಖ ಅಂಶ. ಸೂತಕ ಅನ್ವಯಿಸುವುದಿಲ್ಲ. ದೇವಸ್ಥಾನಗಳ ಪೂಜೆ, ಆರತಿ ಸೇರಿದಂತೆ ಧಾರ್ಮಿಕ ಚಟುವಟಿಕೆಗಳು ಎಂದಿನಂತೆ ನಡೆಯಲಿವೆ. ಹಾಗಾದ್ರೆ ಜ್ಯೋತಿಷ್ಯದಲ್ಲಿ ಗ್ರಹಣದ ಪರಿಣಾಮ ಏನು? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಚಂದ್ರಗ್ರಹಣವು ಕುಂಭರಾಶಿ ಹಾಗೂ ಶತಭಿಷ ನಕ್ಷತ್ರದಲ್ಲಿ ಸಂಭವಿಸಲಿದೆ. ಕುಂಭ ರಾಶಿಗೆ ಶನಿಯ ಅಧಿಪತ್ಯವಿದ್ದು ಶತಭಿಷ ನಕ್ಷತ್ರದ ಅಧಿಪತಿ ರಾಹು. ಹೀಗಾಗಿ ಶನಿ ಹಾಗೂ ರಾಹುವಿನ ಪ್ರಭಾವದಿಂದ ಕೆಲವು ರಾಶಿಯವರಿಗೆ ಸವಾಲುಗಳು ಎದುರಾಗಬಹುದು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಕೆಲವರಿಗೆ ಮಾನಸಿಕ ಒತ್ತಡ, ಅನಿರೀಕ್ಷಿತ ಖರ್ಚು, ಕೆಲಸದಲ್ಲಿ ಅಡೆತಡೆ, ಸಂಬಂಧಗಳಲ್ಲಿ ಗೊಂದಲ ಹಾಗೂ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲ ಉಂಟಾಗಬಹುದು ಎಂದು ಪರಿಗಣಿಸಲಾಗ್ತಾ ಇದೆ. ವಿಶೇಷವಾಗಿ ಕುಂಭರಾಶಿಯವರು ಆರೋಗ್ಯ, ಹಣಕಾಸು ಮತ್ತು ವೃತ್ತಿ ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸುವಂತೆ ಜ್ಯೋತಿಷಿಗಳು ಸಲಹೆ ನೀಡುತ್ತಾರೆ. ಪರಿಹಾರಗಳ ವಿಚಾರಕ್ಕೆ ಬಂದರೆ ದೇವರ ಆರಾಧನೆ, ಧ್ಯಾನ, ದಾನ, ಧರ್ಮ ಹಾಗೂ ಮಂತ್ರ ಪಠಣವನ್ನ ಮಾಡಬಹುದು ಎಂದು ಹೇಳಲಾಗುತ್ತದೆ. ಒಟ್ಟಿನಲ್ಲಿ ಆಗಸ್ಟ್ 28ರ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸದಿದ್ದರೂ ಖಗೋಳಾಸಕ್ತರಿಗೆ ಇದು ವಿಶೇಷ ವಿದ್ಯಮಾನ.